ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಡೀ ದೇಶವನ್ನೇ ಆತಂಕಕ್ಕೆ ಈಡು ಮಾಡಿರೋ ಮೊಂತಾ ಚಂಡಮಾರುತ ಕಡೆಗೂ ಪೂರ್ವ ಕರಾವಳಿಗೆ ಅಪ್ಪಳಿಸಿದೆ. ಆಂಧ್ರ, ತೆಲಂಗಾಣ ಹಾಗೂ ಒಡಿಶಾದಲ್ಲಿ ವಿಧ್ವಂಸವನ್ನ ಸೃಷ್ಟಿಸಿದೆ. ಮಂಗಳವಾರ ರಾತ್ರಿಯೇ ಆಂಧ್ರ ಕರಾವಳಿಗೆ ಇದು ಬಂದಿತ್ತು. ಈಗ ಗಂಟೆಗೆ 90ರಿಂದ 110 ಕಿಲೋಮೀಟರ್ ವೇಗದಲ್ಲಿ ನುಗ್ತಾ ಇದೆ. ಈ ಚಂಡಮಾರುತದ ಅಬ್ಬರಕ್ಕೆ ಆಂಧ್ರದಲ್ಲಿ 2 ಮೃತಪಟ್ಟಿದ್ದಾರೆ. ಭಾರತಿ 1.38 ಲಕ್ಷ ಹೆಕ್ಟೇರ್ ಅಂದರೆ 3,41,000 ಎಕರೆ ಪ್ರದೇಶದಲ್ಲಿ ಬೆಳೆ ನಾಶ ಆಗೋಗಿದೆ. ಸುಮಾರು 76,000 ಜನರನ್ನ ವಿಪತ್ತು ಪರಿಹಾರ ಕೇಂದ್ರಗಳಿಗೆ ಶಿಫ್ಟ್ ಮಾಡಲಾಗಿದೆ. 219 ಮೆಡಿಕಲ್ ಕ್ಯಾಂಪ್ಗಳನ್ನು ಸೆಟಪ್ ಮಾಡಲಾಗಿದೆ. ಈ ಚಂಡಮಾರುತದ ಭೀತಿಯಿಂದಾಗಿ ಸೌತ್ ಸೆಂಟ್ರಲ್ ರೈಲ್ವೆ ಝೋನ್ 120 ರೈಲುಗಳನ್ನು ಕ್ಯಾನ್ಸಲ್ ಮಾಡಿದೆ. ಇನ್ನು ವಿಶಾಖಪಟ್ಟಣಂನಿಂದ ಆಪರೇಟ್ ಆಗಬೇಕಾಗಿದ್ದ ಎಲ್ಲ 32 ಫ್ಲೈಟ್ಗಳ ಸಂಚಾರವನ್ನ ರದ್ದು ಮಾಡಲಾಗಿದೆ. ವಿಜಯವಾಡ ಏರ್ಪೋರ್ಟ್ನಿಂದಲೂ ಹಾರಾಟ ನಡೆಸಬೇಕಾಗಿದ್ದ 16 ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಕೇವಲ 5 ವಿಮಾನಗಳಿಗಷ್ಟೇ ಸಂಚರಿಸೋಕೆ ಅವಕಾಶ ಕಲ್ಪಿಸಲಾಗಿದೆ. ಅರಕು, ಅನಂತಗಿರಿ ಸೇರಿದಂತೆ ಇತರ ಘಾಟ್ ರಸ್ತೆಗಳಲ್ಲಿ ವಾಹನ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಸುರಕ್ಷತಾ ದೃಷ್ಟಿಯಿಂದ ಸ್ಥಳೀಯ ಆಡಳಿತ ಈ ಕ್ರಮ ತಗೊಂಡಿದೆ. ಇನ್ನು ಭಾರೀ ಮಳೆಯಿಂದಾಗಿ ವಿಜಯವಾಡದಲ್ಲಿ ರಸ್ತೆ ಮೇಲೆ ನೀರು ತುಂಬಿರೋ ದೃಶ್ಯ ಕಂಡುಬಂದಿದೆ. ಅತ್ತ ಮೀನುಗಾರರು ಸೇರಿದ ಹಾಗೆ ಸಂತ್ರಸ್ತ ಕುಟುಂಬಗಳಿಗೆಲ್ಲ ಆಂಧ್ರ ಸರ್ಕಾರ ನೆರವು ಕೊಡ್ತಾ ಇದೆ. ವಿಪತ್ತು ಪರಿಹಾರ ಕೇಂದ್ರದಲ್ಲಿ ಆಶ್ರಯ ಪಡೆದಿರೋ ಪ್ರತಿ ಕುಟುಂಬಗಳಿಗೆ 25 ಕೆಜಿ ಅಕ್ಕಿ, ಬೇಳೆಕಾಳುಗಳು, ಅಡುಗೆ ಎಣ್ಣೆ, ಈರುಳ್ಳಿ, ಆಲೂಗೆಡ್ಡೆ ಹಾಗೂ ಸಕ್ಕರೆ ಎಲ್ಲ ವಿತರಣೆ ಮಾಡಲಾಗ್ತಿದೆ. ಇನ್ನು ನೇಕಾರರು ಮತ್ತು ಮೀನುಗಾರರ ಕುಟುಂಬಗಳಿಗೆ 50 ಕೆಜಿ ಅಕ್ಕಿ ಸೇರಿ ಅಗತ್ಯ ವಸ್ತುಗಳನ್ನು ಕೊಡಲಾಗ್ತಿದೆ. ಇನ್ನು ಆಂಧ್ರದಲ್ಲಿ 2 ಸಾವಾಗಿರೋ ಬಗ್ಗೆ ಅಲ್ಲಿನ ಸಿಎಂ ಚಂದ್ರಬಾಬು ನಾಯ್ಡು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಅಲ್ಲದೆ ಈ ಚಂಡಮಾರುತ ಸಂಬಂಧ ಮುನ್ನೆಚ್ಚರಿಕಾ ಕ್ರಮ ತಗೊಂಡಿದ್ದಕ್ಕಾಗಿ ಒಟ್ಟಾರೆ ಹಾನಿ ಕಮ್ಮಿಯಾಗಿದೆ. ಹಾಗೆ ಮುಂದಿನ 2 ದಿನ ಕೂಡ ಈಗಿನ ತರಾನೇ ಕೆಲಸ ಮಾಡಿದ್ರೆ ನಮ್ಮ ಜನರಿಗೆ ಇನ್ನಷ್ಟು ರಿಲೀಫ್ ಕೊಡಬಹುದು. ಈ ಮೊಂತಾ ಪರಿಣಾಮ ಎದುರಿಸೋಕೆ SDRF, ಪೊಲೀಸ್ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಎಲ್ಲ ಸನ್ನದ್ಧರಾಗಿ ನಿಂತುಕೊಂಡಿದ್ದಾರೆ ಅಂತ ಸಿಎಂ ನಾಯ್ಡು ಹೇಳಿದ್ದಾರೆ. ಅತ್ತ ತೆಲಂಗಾಣದಲ್ಲೂ ಕೂಡ ಈ ಮೊಂತಾ ಎಫೆಕ್ಟ್ ಹೆಚ್ಚಾಗ್ತಿದೆ. ವಾರಂಗಲ್, ಯಾದಾದ್ರಿ, ಭುವನಗಿರಿ, ಮಹಬೂಬಾಬಾದ್, ಸೂರ್ಯಪೇಟ್ ಮತ್ತು ನಲಗೊಂಡ ಭಾಗದಲ್ಲಿ ಭಾರಿ ಪ್ರಮಾಣದ ಆಸ್ತಿ ಪಾಸ್ತಿ ನಷ್ಟ ಆಗಿದೆ. ಮುಂದಿನ 24 ಗಂಟೆಗಳ ಕಾಲ ಈ ಭಾಗದಲ್ಲಿ ಭಾರಿ ಮಳೆ ಮುಂದುವರಿಯಲಿದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಹೇಳಿದ್ದಾರೆ. ಒಡಿಶಾದಲ್ಲೂ ಭಾರಿ ಮಳೆಯಾಗ್ತಿದೆ. ದಕ್ಷಿಣ ಒಡಿಶಾ ಭಾಗದ ಕೆಲವು ಕಡೆ ಭೂ ಕುಸಿತ ಕೂಡ ಆಗಿದೆ. ಪರಿಣಾಮ ಅಪಾರ ಪ್ರಮಾಣದ ಬೆಳೆ ನಾಶ ಆಗಿದೆ. ಮುಂದಿನ 24 ಗಂಟೆ ಕೂಡ ಗಜಪತಿ ಸೇರಿ ರಾಜ್ಯದ ಹಲವು ಕಡೆ ಗುಡುಗು ಮಿಂಚು ಸಹಿತ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. 2,000 ಸೈಕ್ಲೋನ್ ಶೆಲ್ಟರ್ಗಳನ್ನು ಸೆಟಪ್ ಮಾಡಲಾಗಿದೆ ಅಂತ ಒಡಿಶಾ ಸಿಎಂ ಮೋಹನ್ ಚರಣ್ ಮಾಂಜಿ ಹೇಳಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳಕ್ಕೂ ಕೂಡ ಈ ಮೊಂತಾ ಬಿಸಿ ತಟ್ಟಿದೆ. ಅಲ್ಲಿನ ಸೌತ್ 24 ಪರಗಣ, ಡಾರ್ಜಿಲಿಂಗ್, ಜಾಗ್ರಾಮ್, ಕಾಲಿಪಾಂಗ್, ಜಲ್ಪಾಯ್ಗುರಿ, ಮೇದಿನಿಪುರ ಮತ್ತು ಕೂಚ್ ಬಿಹಾರ್ ಜಿಲ್ಲೆಗಳಲ್ಲಿ ಮುಂದಿನ 2 ದಿನ ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಅಲರ್ಟ್ ಕೊಟ್ಟಿದೆ. ಅಲ್ಲದೆ ಮೀನುಗಾರರಿಗೆ ಸದ್ಯ ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ಕೊಡಲಾಗಿದೆ. ಇದೆಲ್ಲದರ ಮಧ್ಯೆ ಇದೇ ಮೊಂತಾ ನೇಪಾಳ ಹಾಗೂ ಚೈನಾ ಮೇಲೂ ಕೂಡ ದೊಡ್ಡ ಪರಿಣಾಮ ಬೀರಿದೆ. ಈ 2 ದೇಶಗಳ ಮೌಂಟ್ ಎವರೆಸ್ಟ್ ಭಾಗದಲ್ಲಿ ಭಾರಿ ಹಿಮಪಾತ ಆಗ್ತಿರೋದ್ರಿಂದ ಅಲ್ಲಿಗೆ ಬರೋ ಪ್ರವಾಸಿಗರಿಗೆ ಸದ್ಯ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ. ಎವರೆಸ್ಟ್ ಬೇಸ್ ಕ್ಯಾಂಪ್ಗೆ ಹೋಗ್ತಿರುವಾಗ ಲೊಬುಚೆ ಬಳಿ ಸಣ್ಣ ಹೆಲಿಕಾಪ್ಟರ್ ಒಂದು ಅಪಘಾತಕ್ಕೀಡಾಗಿದೆ. ಚಾರಣಿಗರನ್ನ ರಕ್ಷಿಸೋಕೆ ಹೋಗಿದ್ದ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಈ ದುರಂತ ಉಂಟಾಗಿದೆ ಅಂತ ನೇಪಾಳ ಅಧಿಕಾರಿಗಳು ಹೇಳಿದ್ದಾರೆ. ಆದರೆ ಘಟನೆಯಲ್ಲಿ ಆದ ಸಾವು ನೋವಿನ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಇತ್ತ ರಾಜ್ಯದ ಹಲವು ಕಡೆ ಮಳೆಯಾಗಿದೆ. ಕಳೆದ 24 ಗಂಟೆಯಲ್ಲಿ ಬೀದರ್ ಜಿಲ್ಲೆ, ಕಲಬುರಗಿ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳ ಕೆಲವು ಕಡೆ ಮಳೆಯಾಗಿದೆ. ಮುಂದಿನ 24 ಗಂಟೆ ಕರ್ನಾಟಕದಲ್ಲಿ ಒಣ ಹವೆ ಇರುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇನ್ನು ಸ್ನೇಹಿತರೆ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ಒಂದು ಕಳಕಳಿಯ ಮನವಿ ಏನು ಅಂದ್ರೆ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೆಳಗಿರೋ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ. ಇನ್ನು ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಭಾರತದ ವಾಯುಪಡೆಯ ಅತ್ಯಾಧುನಿಕ ವಿಮಾನ ರಫೇಲ್ ಜೆಟ್ನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾರಾಟ ನಡೆಸಿದ್ದಾರೆ. ಹರಿಯಾಣದ ಅಂಬಾಲಾ ವಾಯುನೆಲೆಯಿಂದ ಭಾರತದ ಮೊದಲ ಮತ್ತು ಏಕೈಕ ಮಹಿಳಾ ರಫೇಲ್ ಫೈಟರ್ ಜೆಟ್ ಪೈಲಟ್ ಸ್ಕ್ವಾಡ್ರನ್ ಲೀಡರ್ ಶಿವಾಂಗಿ ಸಿಂಗ್ ಜೊತೆಗೆ ಟ್ರಾವೆಲ್ ಮಾಡಿದ್ದಾರೆ. ಸುಮಾರು ಅರ್ಧ ಗಂಟೆ ಹಾರಾಟ ಮಾಡಿದ್ದಾರೆ. ಈ ಮೂಲಕ ಪಾಕಿಸ್ತಾನಕ್ಕೆ ರಾಷ್ಟ್ರಪತಿಗಳು ಹೊಸ ಸಂದೇಶ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ನಲ್ಲಿ ಫೇಕ್ ನ್ಯೂಸ್ ಕ್ಯಾಂಪೇನ್ ಶುರು ಮಾಡಿದ್ದ ಪಾಕಿಸ್ತಾನ, ನಾವು ನಿಮ್ಮ ರಫೇಲ್ ಹೊಡೆದು ನಿಮ್ಮ ಪೈಲಟ್ ಶಿವಾಂಗಿ ಸಿಂಗ್ರನ್ನ ಸೆರೆ ಹಿಡಿದಿದ್ದೀವಿ ಅಂತ ಕತೆ ಹೇಳಿತ್ತು. ಅಲ್ಲಿನ ಸೇನೆ ಹೇಳಿರಲಿಲ್ಲ, ಅಲ್ಲಿನ ಮಾಧ್ಯಮಗಳು ಜನರಿಗೆ ಈ ರೀತಿ ಸುಳ್ಳನ್ನು ಬಿತ್ತರಿಸಿದ್ವು. ನಮ್ಮ ಮಾಧ್ಯಮಗಳು ಕೂಡ ಸುಮಾರು ಫೇಕ್ ನ್ಯೂಸ್ ಹರಡಿಸಿದ್ವಲ್ಲ, ಹಾಗೆ ಅವರು ಇನ್ನೂ ಕೂಡ ದೊಡ್ಡ ಜಾತ್ರೆ ಮಾಡಿದ್ರು ಪಾಕಿಸ್ತಾನಿ ಮಾಧ್ಯಮಗಳು. ಭಾರತ ಇದನ್ನೆಲ್ಲ ಅಲ್ಲಗಳೆದಿತ್ತು. ಈಗ ಅದೇ ಪೈಲಟ್ ಜೊತೆಗೆ ಹಾರಾಟ ನಡೆಸಿದ್ದಾರೆ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಏನೋ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತೆ ಬಿಹಾರ ಚುನಾವಣೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಸುಮಾರು 1 ತಿಂಗಳಾಗಿತ್ತು, ಈಗ ಮತ್ತೆ ಪ್ರಚಾರಕ್ಕೆ ಬಂದಿದ್ದಾರೆ. ಈ ವೇಳೆ PM ನರೇಂದ್ರ ಮೋದಿ ವೋಟ್ಗಾಗಿ ಏನ್ ಬೇಕಾದ್ರೂ ಮಾಡ್ತಾರೆ, ನೀವು ಡ್ಯಾನ್ಸ್ ಮಾಡಿ ಅಂದ್ರೆ ಮೋದಿ ಡ್ಯಾನ್ಸ್ ಕೂಡ ಮಾಡ್ತಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ವಿರುದ್ಧ ಮಾತನಾಡುತ್ತಿದ್ದ ವಿಪಕ್ಷ ನಾಯಕರು, ಯಮುನಾ ನದಿಯ ಕಲುಷಿತ ನೀರಿನಲ್ಲಿ ನಮ್ಮ ಜನ ಸ್ನಾನ ಮಾಡ್ತಾರೆ, ಆದರೆ ಅದೇ ಮೋದಿ ಸ್ಪೆಷಲ್ ಆಗಿ ಕಟ್ಟಿರೋ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ನಾನ ಮಾಡ್ತಾರೆ. ಅವರಿಗೆ ಯಮುನಾ ನದಿ ಸ್ವಚ್ಛ ಮಾಡೋದ್ರಿಂದ ಏನೂ ಆಗಬೇಕಾಗಿಲ್ಲ, ಅವರಿಗೆ ವೋಟ್ ಬೇಕು ಅಷ್ಟೇ. ನೀವು ವೋಟ್ ಹಾಕ್ತೀನಿ ಅಂದ್ರೆ ಬೇಕಾದ್ರೆ ಡ್ಯಾನ್ಸ್ನೂ ಮಾಡ್ತಾರೆ. ಒಂದು 200 ಜನ ಸೇರಿಸ್ಕೊಂಡು ನಾವು ವೋಟ್ ಕೊಡ್ತೀವಿ, ನೀವು ಕುಣಿರಿ ಅಂತ ಕೇಳಿ. ಬೇಕಾಗಿದ್ರೆ ನೋಡಿ, ಅವರು ಡ್ಯಾನ್ಸ್ ಮಾಡ್ತಾರೆ, ಸ್ಟೇಜ್ ಮೇಲೆ ಭರತನಾಟ್ಯ ಮಾಡ್ತಾರೆ ಮೋದಿ. ಅವರಿಗೆ ಬರೀ ವೋಟ್ ಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ವೋಟ್ ಅಷ್ಟೇ ಮೋದಿಗೆ ಅಂತ. ಅಲ್ಲೇ ನಿತೀಶ್ ಜಿ ಅವರ ಮುಖವನ್ನ ಕೇವಲ ತೋರಿಕೆಗೆ ಅಷ್ಟೇ ಬಳಸಲಾಗ್ತಾ ಇದೆ, ನಿಜವಾದ ರಿಮೋಟ್ ಕಂಟ್ರೋಲ್ ಬಿಜೆಪಿ ಕೈಯಲ್ಲಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಇದೇ ಬಿಹಾರ ಪ್ರಚಾರದಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮತ್ತೆ ನಿತೀಶ್ ಕುಮಾರ್ ಸಿಎಂ ಆಗಬಹುದು ಅನ್ನೋ ಹಿಂಟ್ ಕೊಟ್ಟಿದ್ದಾರೆ. ಬಿಹಾರದಲ್ಲಿ ಸಿಎಂ ಪದವಿ ಹಾಗೂ ದೇಶದಲ್ಲಿ PM ಹುದ್ದೆ ಎರಡೂ ಖಾಲಿ ಇಲ್ಲ. ಬಿಹಾರ್ನಲ್ಲಿ ನಿತೀಶ್ ಇದ್ದಾರೆ, PM ಸ್ಥಾನದಲ್ಲಿ ಮೋದಿ ಇದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಗಮನಕ್ಕಿರ್ಲಿ, ಇದ್ದಾರೆ ಅಂತ ಹೇಳಿದ್ದಾರೆ, ಎಲೆಕ್ಷನ್ ಆದ್ಮೇಲೆ ಇರ್ತಾರೆ ಅಂತ ಹೇಳಲಿಲ್ಲ. ಇನ್ನು PM ಮೋದಿ ನವೆಂಬರ್ 28ಕ್ಕೆ ಉಡುಪಿಯ ಶ್ರೀ ಕೃಷ್ಣ ಮಠಕ್ಕೆ ಭೇಟಿ ಕೊಡ್ತಾರೆ. ಗೀತಾ ಜಯಂತಿ ಹಿನ್ನೆಲೆಯಲ್ಲಿ ಲಕ್ಷಕಂಠ ಗೀತಾ ಪಾರಾಯಣ ಬೃಹತ್ ಗೀತೋತ್ಸವದಲ್ಲಿ PM ಮೋದಿ ಪಾಲ್ಗೊಳ್ತಾ ಇದ್ದಾರೆ. ಇದಕ್ಕೆ ಬರೋದ್ರ ಬಗ್ಗೆ ಪ್ರಧಾನಮಂತ್ರಿಯವರ ಕಚೇರಿ ಕನ್ಫರ್ಮ್ ಮಾಡಿದ್ದು, ತಯಾರಿ ಕೂಡ ನಡೆಸಲಾಗ್ತಾ ಇದೆ ಅಂತ ಮಠದ ಮೂಲಗಳು ತಿಳಿಸಿವೆ. ಏನೋ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರೋ ದರ್ಶನ್ ಕೋರ್ಟ್ ಮುಂದೆ ದಿನಕ್ಕೊಂದು ಬೇಡಿಕೆ ಇಡ್ತಾ ಇದ್ದಾರೆ. ಈ ಹಿಂದೆ ನನಗೆ ಬೆಳಕು ಬೀಳ್ತಾ ಇಲ್ಲ, ಮೈ ಮೇಲೆ ಬಿಸಿಲು ಬೀಳ್ತಾ ಇಲ್ಲ, ಮೈಯೆಲ್ಲ ಫಂಗಸ್ ಬರ್ತಾ ಇದೆ ನನಗೆ ಅಲ್ಲಲ್ಲಿ ಅಂತ ಹೇಳಿದ್ರು. ಈಗ ಬೆಡ್ಶೀಟ್ ದಿಂಬುಗಳಿಗೆ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಕೋರ್ಟ್ ಇದಕ್ಕೆ ಸೊಪ್ಪು ಹಾಕದೆ ತಿಂಗಳಿಗೊಮ್ಮೆ ಮಾತ್ರ ಬಟ್ಟೆ ಬೆಡ್ಶೀಟ್ಗಳನ್ನು ಕೊಡಿ ಇವರಿಗೆ ಅಂತ ಜೈಲಧಿಕಾರಿಗಳಿಗೆ ಸೂಚಿಸಿದೆ ಕೋರ್ಟ್. ಅಲ್ಲದೆ ಕೊಲೆ ಪ್ರಕರಣ ಶೀಘ್ರ ವಿಚಾರಣೆಗೆ ಕೋರಿದ ಅರ್ಜಿಯನ್ನ ಕೋರ್ಟ್ ಮಾನ್ಯ ಮಾಡಿದೆ. ಅಕ್ಟೋಬರ್ 31ನೇ ತಾರೀಕು ದೋಷಾರೋಪ ನಿಗದಿಗೆ ಸೂಚನೆ ಕೊಡಲಾಗಿದೆ. ಆ ರೀತಿ ಮಾಹಿತಿ ಬರ್ತಾ ಇದೆ. ಇನ್ನು RSS ಚಟುವಟಿಕೆಗಳನ್ನ ನಿರ್ಬಂಧಿಸೋ ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ಪೀಠ ತಡೆಯಾಜ್ಞೆಯನ್ನ ಕೊಟ್ಟಿತ್ತಲ್ಲ, ಇದಕ್ಕೀಗ CM ಸಿದ್ದರಾಮಯ್ಯ ಅವರು ಮತ್ತೆ ಗೃಹ ಮಂತ್ರಿ ಪರಮೇಶ್ವರ್ ಇಬ್ರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೇನು ಸರ್ಕಾರಕ್ಕೆ ಹಿನ್ನಡೆಯಲ್ಲ, ನಾವು ಇದಕ್ಕೆ ಮೇಲ್ಮನವಿ ಹಾಕ್ತೀವಿ, ಹೈಯರ್ ಲೆವೆಲ್ಗೆ ಹೋಗ್ತೀವಿ, ಇದನ್ನು ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ RSS ಪಥ ಸಂಚಲನದಲ್ಲಿ ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ 400 ಶಿಕ್ಷಕರು ಪಾಲ್ಗೊಂಡ್ರು ಅಂತ ಹೇಳಿ ಕಾರಣ ಕೇಳಿ ಔರಾದ್ BEO ಕಡೆಯಿಂದ ಅವರಿಗೆ ನೋಟಿಸ್ ಕೊಡಿಸಲಾಗಿದೆ. ಈಗ ಏನೋ ಸ್ನೇಹಿತರೆ, ನೀವು ತೆಗೆದುಕೊಳ್ಳೋ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಮಗೆ ದೊಡ್ಡ ಶಕ್ತಿ. ಇದರಿಂದ ನಾವು ಇನ್ನಷ್ಟು ಎಕ್ಸ್ಕ್ಲೂಸಿವ್ ವರದಿ, ಗಾಢ ವಿಶ್ಲೇಷಣೆಗಳನ್ನ ನಿಮ್ಮ ಮುಂದೆ ತರೋಕೆ ಸಾಧ್ಯ ಆಗುತ್ತೆ. ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಮತ್ತು ಲೈವ್ ಇಂಟರಾಕ್ಷನ್ ಅಲ್ಲಿ ನಿಮಗೆ ಸಿಗುತ್ತೆ. ಆ ವಿಡಿಯೋಸ್ಗೆ ನಮ್ಮ ಚಾನಲ್ ಕಡೆಯಿಂದ ಹಾಕುವ ಯಾವುದೇ ಆಡ್ಸ್ ಕೂಡ ಇರೋದಿಲ್ಲ. ಆ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ಗಳಲ್ಲಿ ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು ವಿಡಿಯೋ ಕೆಳಗಡೆ, ಹಾಗೆ ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನೋಡಿ. ನಿಮ್ಮ ಸಪೋರ್ಟ್ ನಮ್ಮ ಶಕ್ತಿ. ಬನ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಏನೋ ವಿಜಯಪುರ ಜಿಲ್ಲೆ ಪ್ರವೇಶ ನಿರ್ಬಂಧ ವಿಚಾರವಾಗಿ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗೆ ಭಾರಿ ಹಿನ್ನಡೆಯಾಗಿದೆ. ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕನ್ನೇರಿ ಶ್ರೀಗಳಿಗೆ ವಿಜಯಪುರ ಜಿಲ್ಲೆಗೆ ಪ್ರವೇಶ ಮಾಡದಂತೆ ಅಲ್ಲಿನ ಜಿಲ್ಲಾ ಆಡಳಿತ ನಿರ್ಬಂಧ ವಿಧಿಸಿತ್ತು. ಇದನ್ನು ಪ್ರಶ್ನಿಸಿ ಸ್ವಾಮೀಜಿ ಹೈಕೋರ್ಟ್ ಬಳಿಕ ಸುಪ್ರೀಂ ಕೋರ್ಟ್ ವರೆಗೂ ಮೇಲ್ಮನವಿ ಹೋಗಿದ್ರು. ಅಲ್ಲೂ ಸುಪ್ರೀಂ ಕೋರ್ಟ್ ಸ್ವಾಮೀಜಿ ಅರ್ಜಿಯನ್ನ ವಜಾಗೊಳಿಸಿದೆ. ಅಲ್ಲದೆ ನೀವು ಸ್ವಾಮೀಜಿಯಾಗಿ ಗಂಭೀರವಾಗಿರಬೇಕು, ಅವಹೇಳನಕಾರಿ ಭಾಷೆ ಬಳಸಿದಿರಿ, ಇದು ವಾಕ್ ಸ್ವಾತಂತ್ರ್ಯ ವ್ಯಾಪ್ತಿಯಲ್ಲಿ ಇಲ್ಲ, ನೀವು ಮಾತಾಡೋದು ನಿಲ್ಲಿಸಿ, ಮೌನವಾಗಿ ಬೇರೆ ಮಠದಲ್ಲಿ ಧ್ಯಾನ ಮಾಡಿ ಅಂತ ಕ್ಲಾಸ್ ತಗೊಂಡಿದ್ದಾರೆ. ಅಂದಹಾಗೆ ಇವರು ಒಂದಷ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ರು. ಸಿದ್ದರಾಮಯ್ಯ ಮಾತು ಕೇಳಿಕೊಂಡು ಕೆಲವರು ಒಡಿತಾ ಇದ್ದಾರೆ ಸಮಾಜವನ್ನ, ಮಕ್ಕಳು ಅಂತ ಸ್ವಾಮೀಜಿ ಬೈದಿದ್ರು ಅನ್ನೋ ಆರೋಪವನ್ನ ಸ್ವಾಮೀಜಿ ಮೇಲೆ ಮಾಡಲಾಗಿತ್ತು. ಏನೋ ವಿಜಯಪುರ ಜಿಲ್ಲೆಯಲ್ಲಿ ಸರಣಿ ಭೂಕಂಪನಗಳಾಗಿವೆ. ಮಂಗಳವಾರ ರಾತ್ರಿ 11:41 ಸುಮಾರಿಗೆ ಭೂಕಂಪ ಆಗಿದ್ದು, ಅದಾದ ಬಳಿಕ ಬುಧವಾರ ಬೆಳಗ್ಗೆ 5:30 ಸುಮಾರಿಗೂ ಭೂಮಿ ಕಂಪಿಸಿದೆ. ಕಳೆದ 2 ತಿಂಗಳ ಅವಧಿಯಲ್ಲಿ 11 ಬಾರಿ ಭೂಮಿ ಕಂಪಿಸಿದಂತಾಗಿದೆ.
ಏನೋ ಕರ್ನಾಟಕದಲ್ಲಿ ಮತ್ತೆ ಸೈಬರ್ ವಂಚನೆ ಪ್ರಕರಣ ಸದ್ದು ಮಾಡ್ತಾ ಇದೆ. ವಂಚಕರ ಜಾಲ ದೊಡ್ಡ ದೊಡ್ಡ ಉದ್ಯಮಿಗಳನ್ನೇ ಟಾರ್ಗೆಟ್ ಮಾಡಿ ಕೋಟಿ ಕೋಟಿ ಹಣ ದೋಚ್ತಾ ಇದ್ದಾರೆ. ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಕರೆ ಮಾಡಿ ಬೆಂಗಳೂರಿನ ಉದ್ಯಮಿಯಿಂದ 1.32 ಕೋಟಿ ಹಣ ಸುಲಿಗೆ ಮಾಡಿದ್ದಾರೆ. ನಿಮ್ಮ ಮೇಲೆ ಮನಿ ಲಾಂಡ್ರಿಂಗ್ ಮತ್ತು ಅಶ್ಲೀಲ ವಿಡಿಯೋ ಶೇರ್ ಮಾಡಿದ ಕೇಸ್ ಮೇಲೆ ತನಿಖೆ ನಡೀತಾ ಇದೆ. ಇದರಿಂದ ನೀವು ಪಾರಾಗಬೇಕು ಅಂದರೆ ನಾವು ಕೇಳಿದಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿ, ನಿಮ್ಮ ಆಸ್ತಿನೇ ಸೀಸ್ ಮಾಡ್ತೀವಿಲ್ಲ ಅಂದರೆ ಅಂತ ಹೇಳಿ ಬೆದರಿಕೆ ಹೊಡಿದ್ದಾರೆ. ನಂಬಿದ ವ್ಯಕ್ತಿ ಅದೇನಕ್ಕೆ ಹೆದರ್ಕೊಂಡ್ರೋ ಗೊತ್ತಿಲ್ಲ, ಹಂತ ಹಂತವಾಗಿ ದುಡ್ಡು ಕಳಿಸಿಬಿಟ್ಟಿದ್ದಾರೆ. ಈ ಕುರಿತು ಉದ್ಯಮಿ ಕೊಟ್ಟ ದೂರಿನ ಅನ್ವಯ ತನಿಖೆ ನಡೀತಾ ಇದೆ. ಅಲ್ಲದೆ ಈ ವ್ಯಕ್ತಿ ಮೇಲೆ ನಿಷೇಧಿತ PFI ಸಂಘಟನೆಗೆ ಬೆಂಬಲ ಕೊಟ್ಟಿರೋ ಮತ್ತು ಉಗ್ರ ಚಟುವಟಿಕೆಗಳಿಗೆ ಬೆಂಬಲ ಕೊಟ್ಟಿರೋ ಆರೋಪ ಇದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಭೂಗತ ಪಾತಕಿ ಭಾರತದ ಮೋಸ್ಟ್ ವಾಂಟೆಡ್ ದಾವೂದ್ ಇಬ್ರಾಹಿಂನ ಸಹಚರ ಡ್ಯಾನಿಶ್ ಚಿಕ್ನಾ ಅಲಿಯಾಸ್ ಡ್ಯಾನಿಶ್ ಮರ್ಚೆಂಟ್ ನನ್ನ ಮುಂಬೈನ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ NCB ಅಧಿಕಾರಿಗಳು ಗೋವಾದಲ್ಲಿ ಹಿಡಿದು ಹಾಕಿದ್ದಾರೆ. ಈತ ದಾವೂದ್ನ ನಶಾ ಜಾಲದ ಅಡಿ ಮುಂಬೈನ ಡೋಂಗ್ರಿನಲ್ಲಿ ಕಾರ್ಖಾನೆ ನಡೆಸ್ತಾ ಇದ್ದ. ಮುಂಬೈ ಮತ್ತು ದೇಶದ ಇತರ ಭಾಗಗಳಿಗೆ ನಶಾ ವಸ್ತು ಸಪ್ಲೈ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ. ಬಹಳ ದಿನಗಳಿಂದ ಈತನ ಮೇಲೆ ನಿಗಾ ಇಡಲಾಗಿತ್ತು. ಈಗ ಹಿಡಿದು ಹಾಕಿದೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಅಸ್ಸಾಂನ ಕಾಂಗ್ರೆಸ್ ಪಾರ್ಟಿಯ ಮೀಟಿಂಗ್ ಒಂದರಲ್ಲಿ ಬಾಂಗ್ಲಾದೇಶದ ರಾಷ್ಟ್ರಗೀತೆಯನ್ನು ಹಾಡಲಾಗಿದೆ. ಇದು ವಿವಾದಕ್ಕೆ ಕಾರಣ ಆಗಿದೆ. ಕರೀಂಗಂಜ್ ಜಿಲ್ಲೆಯ ಶ್ರೀಭೂಮಿ ಅನ್ನೋ ಕಡೆ ಕಾಂಗ್ರೆಸ್ ಪಾರ್ಟಿಯ ಯಂಗ್ ಬ್ರಿಗೇಡ್ ಮೀಟಿಂಗ್ ನಡೆಸಿತ್ತು. ಆ ವೇಳೆ ಬಾಂಗ್ಲಾದೇಶದ ರಾಷ್ಟ್ರಗೀತೆಯನ್ನ ಹಾಡಿದ್ದಾರೆ. ಇದಕ್ಕೆ ಬಿಜೆಪಿ ಸೇರಿದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಖಂಡನೆ ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನು ಅತ್ಯಾಚಾರ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರೋ ಸ್ವಯಂ ಘೋಷಿತ ದೇವಮಾನವ ಆಸಾರಾಮ್ ಬಾಪುಗೆ ರಾಜಸ್ಥಾನ ಹೈಕೋರ್ಟ್ 6 ತಿಂಗಳ ಮಧ್ಯಂತರ ಜಾಮೀನು ಕೊಟ್ಟಿದೆ. ಆರೋಗ್ಯ ಸಮಸ್ಯೆ ಇದೆ, ಹೀಗಾಗಿ ವೈದ್ಯಕೀಯ ಚಿಕಿತ್ಸೆ ಬೇಕು ಅಂತ ಜಾಮೀನು ಅರ್ಜಿ ಹಾಕಿದ್ರು. ಈಗ ಮಧ್ಯಂತರ ಜಾಮೀನನ್ನ ಕೊಡಲಾಗಿದೆ. ಏನೋ ನಮ್ಮ ಸೈನಿಕರ ಮೇಲೆ ಆಯುಧ ಎತ್ತಿದ್ರು ಅಂತ ಮತ್ತೆ ದಾಳಿ ಶುರು ಮಾಡಿರೋ ಇಸ್ರೇಲ್ ಗಾಜಾವನ್ನ ಕುಟ್ಟಿ ಪುಡಿ ಮಾಡ್ತಿದೆ. ಪುಡಿ ಮಾಡಕ್ಕೇನು ಉಳಿದಿರಲಿಲ್ಲ, ಪುಡಿ ಆಗಿತ್ತು. ಈಗ ಮತ್ತೆ ಇನ್ನಷ್ಟು ನೈಸ್ ಪುಡಿ ಮಾಡ್ತಾ ಇದೆ. ಮಂಗಳವಾರ ರಾತ್ರಿಯಿಂದ ಇಲ್ಲಿವರೆಗೆ ಇಸ್ರೇಲ್ನ ದಾಳಿಗೆ 100ಕ್ಕೂ ಅಧಿಕ ಜನ ಮೃತಪಟ್ಟಿದ್ದಾರೆ. ಹೀಗಂತ ಗಾಜಾದಿಂದ ಮಾಹಿತಿ ಬರ್ತಾ ಇದೆ. ಇತ್ತ ಇಸ್ರೇಲ್ ಇದನ್ನ ಸಮರ್ಥನೆ ಮಾಡಿಕೊಂಡಿದೆ. ಹಮಸ್ ಉಗ್ರರು ನಮ್ಮ ಸೈನಿಕರ ಮೇಲೆ ದಾಳಿ ಮಾಡಿ ಒಬ್ಬ ಸೈನಿಕರನ್ನ ಬಲಿ ಪಡ್ಕೊಂಡ್ರು. ಹಮಸ್ಗಳು ಕ್ಲಿಯರ್ ಆಗಿ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ. ಅವ್ರು ಇಷ್ಟು ಮಾಡಿದ್ರೆ ನಾವು ಇಷ್ಟು ಮಾಡ್ತೀವಿ. ಸೊ ನಾವು 12ಕ್ಕೂ ಅಧಿಕ ಅಡಗುದಾಣಗಳ ಮೇಲೆ ದಾಳಿ ಮಾಡಿ ಭಯೋತ್ಪಾದಕರನ್ನ ಹೊಸಕ್ಕೆ ಹಾಕಿದೀವಿ ಅಂತ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದೆ. ಆದರೆ ಇಸ್ರೇಲ್ ಸೈನಿಕರ ಮೇಲಿನ ದಾಳಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ, ನಾವು ಗಾಜಾ ಶಾಂತಿ ಒಪ್ಪಂದಕ್ಕೆ ಕಮಿಟ್ ಆಗಿದ್ದೀವಿ ಅಂತ ಹಮಸ್ ಹೇಳಿದೆ. ಏನು ಭಾರತ ಆಸ್ಟ್ರೇಲಿಯಾಗಳ ನಡುವಿನ 5 ಪಂದ್ಯಗಳ T20 ಸರಣಿಯ ಮೊದಲ ಪಂದ್ಯ ಮಳೆಯಿಂದಾಗಿ ರದ್ದಾಗಿದೆ. ಕ್ಯಾನ್ಬೆರಾದಲ್ಲಿ ಶುರುವಾಗಿದ್ದ ಈ ಪಂದ್ಯದಲ್ಲಿ ಟಾಸ್ ಕೂಡ ಆಗಿತ್ತು. ಟಾಸ್ ಗೆದ್ದ ಕಾಂಗರುಗಳು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದ್ರು. ಭಾರತ 9.4 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 97 ರನ್ ಗಳಿಸಿತ್ತು. ಆದರೆ ಮ್ಯಾಚ್ಗೆ ಪದೇ ಪದೇ ಮಳೆ ಅಡ್ಡಿಯಾದ ಪರಿಣಾಮ ರದ್ದಾಗಿದೆ. ಏನೋ ಷೇರುಪೇಟೆ ವಿಚಾರಕ್ಕೆ ಬಂದ್ರೆ ಭಾರತದ ಷೇರುಪೇಟೆ ಗ್ರೀನ್ ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 368 ಪಾಯಿಂಟ್ಸ್ ಜಂಪ್ ಆಗಿ 84,997ಕ್ಕೆ ರೀಚ್ ಆಗಿದೆ. ನಿಫ್ಟಿ 117 ಪಾಯಿಂಟ್ಸ್ ರೈಸ್ ಆಗಿ 26,053ಕ್ಕೆ ತಲುಪಿದೆ. ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಬಡ್ಡಿ ದರ ಕಡಿತ ಮಾಡುತ್ತೆ ಅನ್ನೋ ಆಶಾಭಾವನೆ ಮಾರ್ಕೆಟ್ನಲ್ಲಿ ಮೂಡಿದೆ. ಇದರ ಜೊತೆಗೆ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಮಾತುಕತೆ ಒಳ್ಳೆ ರೀತಿಯಲ್ಲಿ ಸಾಗ್ತಿರೋದ್ರಿಂದ ಶೀಘ್ರದಲ್ಲಿ ವ್ಯಾಪಾರ ಒಪ್ಪಂದ ಆಗಬಹುದು ಅನ್ನೋ ನಿರೀಕ್ಷೆ ಕೂಡ ಮಾರ್ಕೆಟ್ನಲ್ಲಿ ಕಂಡುಬಂತು. ಹಾಗೇನೆ ವಿದೇಶಿ ಬಂಡವಾಳದ ಒಳಹರಿವು ಕೂಡ ಕಂಟಿನ್ಯೂ ಆಗಿದೆ. ಹೀಗಾಗಿ ದೇಸಿ ಮಾರುಕಟ್ಟೆ ಲಾಭ ಮಾಡಿಕೊಳ್ತು. ಇನ್ನು ಮಾರುತಿ ಸುಜುಕಿ, ಮಹೀಂದ್ರಾ ಅಂಡ್ ಮಹೀಂದ್ರಾ, ಬಜಾಜ್ ಫಿನಾನ್ಸ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಲಾಸನ್ ಅಂಡ್ ಟೂಬ್ರೋ ಷೇರುಗಳು ರೆಡ್ನಲ್ಲಿದ್ವು. ಇತ್ತ NTPC, ಪವರ್ ಗ್ರಿಡ್ ಕಾರ್ಪೊರೇಷನ್, HCL ಟೆಕ್ನಾಲಜೀಸ್, ಟಾಟಾ ಸ್ಟೀಲ್ ಮತ್ತು ಏಷ್ಯನ್ ಪೇಂಟ್ಸ್ ಷೇರುಗಳು ಗ್ರೀನ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 8 ಪೈಸೆ ಏರಿಕೆಯಾಗಿ 88 ರೂಪಾಯಿ 21 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,585 ರೂಪಾಯಿ ಹೆಚ್ಚಾಗಿ 1,20,628 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,370 ರೂಪಾಯಿ ಹೆಚ್ಚಾಗಿ 1,10,500 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 4,737 ರೂಪಾಯಿ ಜಾಸ್ತಿಯಾಗಿ 1,46,633 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ಸ್ನೇಹಿತರೆ. ನಮ್ಮ ಈ ಪ್ರಯತ್ನ ಇಷ್ಟ ಆಗ್ತಾ ಇದ್ರೆ ನಿಮಗೆ, ನೀವು ಮಸ್ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬಹುದು ಸ್ನೇಹಿತರೆ. ಹಾಗೆ ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ಆಸಕ್ತರು ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.